ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. 2026 ಈ ಒಂದು ವರ್ಷ ಮತ್ತು ಇದೇ ಒಂದು ತಿಂಗಳು ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಮೇಲೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಇಲ್ಲದಿರಾ ಅಥವಾ ಒಂದು ಇಂಟರ್ವ್ಯೂ ಇಲ್ಲದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಏನೋ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತ ಅಂಚೆ ಇಲಾಖೆಗೆ ಈ ತಿಂಗಳು ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಬೇಕು, ಒಂದು ಅಪ್ಲೈಯನ್ನ ಮಾಡಬೇಕು, ಒಂದು ಪೋಸ್ಟ್ ಅನ್ನ ಪಡಿಬೇಕು ಅಂತ ಯಾರೆಲ್ಲ ಒಂದು ವೈಟ್ ಅನ್ನ ಮಾಡ್ತಾ ಇದ್ರಿ, ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ಬಿಡ್ತೀನಿ. ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಬ್ರದರ್ ನಮ್ದು ಇಷ್ಟು ಪರ್ಸೆಂಟೇಜ್ ಇದೆ, ಅಷ್ಟೊಂದು ಪರ್ಸೆಂಟೇಜ್ ಇದೆ, ಈ ಬಾರಿ ನಾವು ಅಪ್ಲಿಕೇಶನ್ ಹಾಕಿದ್ರೆ ನಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದಾ ಎಂಬುದರ ಬಗ್ಗೆ ಏನೋ ಮ್ಯಾಕ್ಸಿಮಮ್ ಆಗಿ ಏನೋ ಒಂದು ಕಮೆಂಟ್ಸ್ ಅನ್ನ ಮಾಡಿದ್ರಿ. ಸೊ ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದೆ, ಈ ಬಾರಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು ಎಂಬುದರ ಬಗ್ಗೆ ಏನೋ ಒಂದು ಕ್ಲಿಯರ್ ಅನ್ನೋದು ಮಾಡ್ಬಿಡ್ತೀನಿ. ಅಷ್ಟೇ ಅಲ್ಲ, ಒಂದು ಕಟ್ ಆಫ್ ಬಗ್ಗೆನೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡ್ಬಿಡ್ತೀನಿ. ಪ್ರೀವಿಯಸ್ ಇಯರ್ ನ ಒಂದು ಕಟ್ ಆಫ್ ಎಷ್ಟು ಹೋಗಿದೆ ಮತ್ತು ಈ ಒಂದು ವರ್ಷ ಎಷ್ಟು ಒಂದು ಕಟ್ ಆಫ್ ಹೋಗುತ್ತೆ ಎಂಬುದರ ಬಗ್ಗೆನೂ ಕೂಡ ಏನೋ ಒಂದು ಮಾಹಿತಿ ಅನ್ನೋದು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ನೋಡಿ, ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ಸ್ ಅನ್ನ ಇದರಲ್ಲಿ ನಾನು ಡಿಸ್ಕಸ್ ಅನ್ನ ಮಾಡ್ಬಿಡ್ತೀನಿ. ಸಾಧ್ಯವಾದಷ್ಟು ವಿಡಿಯೋ ತಾವು ಕೊನೆ ತನಕ ನೋಡಿ, ಓಕೆನಾ? ಆದಷ್ಟು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಸಹ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸೀಸ್ ಗಳ ಬಗ್ಗೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಲ್ಲಿ ನಾನು ಎರಡು ರೀತಿಯಲ್ಲಿ ಒಂದು ವಿಡಿಯೋನ ನಾನು ಡಿವೈಡ್ ಅನ್ನ ಮಾಡ್ಕೊಂಡು ಬಿಡ್ತೀನಿ. ಮೊದಲನೇ ಒಂದು ಪಾರ್ಟ್ ಏನಂದ್ರೆ ಪ್ರೀವಿಯಸ್ ಇಯರ್ ನ ಒಂದು ಕಟ್ ಆಫ್ ಎಷ್ಟು ಒಂದು ಹೋಗಿದೆ, ಓಕೆನಾ? ಇದರ ಬಗ್ಗೆನೂ ಕೂಡ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಕಮೆಂಟ್ಸ್ ಅನ್ನ ಮಾಡಿದ್ರಿ. ಸೊ ಆ ಒಂದು ಉದ್ದೇಶದಿಂದ ನೋಡಬಹುದು, ಪ್ರತಿ ಒಂದು ಸರ್ಕಲ್ದು ನನ್ನ ಹತ್ರ ಒಂದು ಡೇಟಾ ಇದೆ, ಎಷ್ಟೆಷ್ಟು ಒಂದು ಕಟ್ ಆಫ್ ಹೋಗಿದೆ ಪ್ರೀವಿಯಸ್ ಇಯರ್ ನಲ್ಲಿ ಅಂತ, ಓಕೆನಾ? ಪ್ರತಿ ಒಂದು ಸರ್ಕಲ್ ನ ಬಗ್ಗೆ ನಾನು ಡಿಸ್ಕಸ್ ಅನ್ನ ಮಾಡಲ್ಲ, ಇದರ ಬದಲಾಗಿ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಬಗ್ಗೆ ಅದರಲ್ಲೂ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಡಿಸ್ಕಸ್ ಅನ್ನ ಮಾಡ್ಬಿಡ್ತೀನಿ, ಓಕೆನಾ? ತಮಗೆ ಒಂದು ರೀತಿಯಲ್ಲಿ ಐಡಿಯಾ ಸಿಗ್ಬಿಡುತ್ತೆ ನಮ್ದು ಇಷ್ಟು ಪರ್ಸೆಂಟೇಜ್ ಇದೆ, ನಮ್ಮ ಒಂದು ಸೆಲೆಕ್ಷನ್ ಈ ಬಾರಿ ಆಗುತ್ತೆ ಎಂಬುದರ ಬಗ್ಗೆ, ಓಕೆನಾ? ಹಾಗೆ ಇನ್ನೊಂದು ಸ್ಟೆಪ್ ಬಗ್ಗೆ ಮಾತಾಡಕ್ ಹೋದ್ರೆ, ಈ ಬಾರಿ ಜನವರಿಯಲ್ಲಿ ಏನೋ ಒಂದು ವೇಕೆನ್ಸೀಸ್ಗಳಿಗೆ ಅಪ್ಲೈನ ಮಾಡೋದಕ್ಕೆ ಒಂದು ಡೇಟ್ ಅನ್ನು ಏನು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ, ಇದರ ಒಂದು ರಿಲೇಟೆಡ್ ಆಗಿ ಇಲ್ಲಿ ಒಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿಬಿಡ್ತೀನಿ. ಅಂದ್ರೆ ತಮ್ಮ ಒಂದು ಏಜ್ ಲಿಮಿಟ್ ಆಗಿರ್ಬೋದು, ಕ್ವಾಲಿಫಿಕೇಶನ್ ಆಗಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿಬಿಡ್ತೀನಿ. ಯಾಕಂದ್ರೆ ನಮ್ಮ ಒಂದು ಹೊಸದಾಗಿರುವಂತಹ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಈ ಒಂದು ವೇಕೆನ್ಸೀಸ್ ಗಳ ಬಗ್ಗೆ ಒಂದು ಇನ್ಫಾರ್ಮೇಶನ್ ಪಡ್ಕೊಳ್ಳಿ ಅಂತ. ಹಾಗೆ ಬಹಳ ಒಂದು ಮುಖ್ಯವಾಗಿ ಈ ಒಂದು ವೇಕೆನ್ಸಿಯ ಈ ಬಾರಿ 2026ರ ಒಂದು ಎಷ್ಟು ಒಂದು ಕಟ್ ಆಫ್ ಹೋಗುತ್ತೆ ಮತ್ತು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದ್ರೆ ಈ ಬಾರಿ ತಾವು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕ್ಬೋದು ಎಂಬುದರ ಬಗ್ಗೆನೂ ಕೂಡ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಸಿಗ್ಬಿಡುತ್ತೆ. ಸೊ ಸಾಧ್ಯವಾದಷ್ಟು ಪ್ರತಿಯೊಬ್ಬರಲ್ಲಿ ನಾನು ಹೇಳ್ತಿದ್ದೀನಿ, ಈ ಒಂದು ವಿಡಿಯೋನ ತಾವು ಸ್ಕಿಪ್ ಅನ್ನ ಮಾಡಿದಿರ ತಾವು ಕೊನೆ ತನಕ ನೋಡಿ, ಪ್ರತಿಯೊಬ್ಬರ ಒಂದು ಡೌಟ್ಸ್ ಏನಿದೆ ಅದು ಒಂದು ಫುಲ್ಫಿಲ್ ಆಗುತ್ತೆ, ಓಕೆನಾ? ಮೊದಲನೇದಾಗಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನೋ ಒಂದು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಐ ಹೋಪ್ ನಾನು ಆಲ್ರೆಡಿ ಅದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಟ್ಟಿದ್ದೀನಿ, ಓಕೆನಾ? ಮತ್ತೆ ಇದರ ಬಗ್ಗೆ ನಾನು ಹೇಳಕ್ಕೆ ಹೋಗುವುದಿಲ್ಲ, ಒಂದು ಸಲ ತಾವು ಬೇಕಾದ್ರೆ ಕನ್ಫರ್ಮೇಶನ್ ಮಾಡ್ಕೋಬಹುದು. ಹಾಗಾದ್ರೆ ಈ ಒಂದು ವೇಕೆನ್ಸೀಸ್ಗಳ ಒಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಬಗ್ಗೆ ಬಂದ್ರೆ, ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 20ನೇ ತಾರೀಕು ತಾವೇನೋ ಒಂದು ಅಪ್ಲಿಕೇಶನ್ ತಾವು ಹಾಕ್ಬಹುದು ಆನ್ಲೈನ್ ಮುಖಾಂತರ. ಆ ಒಂದು ಟೈಮ್ನಲ್ಲಿ ಯಾವ ರೀತಿ ಅಪ್ಲೈನ ಮಾಡಬೇಕು, ಯಾವುದೇ ರೀತಿಯಂತಹ ಒಂದು ಮಿಸ್ಟೇಕ್ಸ್ ಇಲ್ದಿರಾ ಎಂಬುದರ ಬಗ್ಗೆನೂ ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸ್ಬಿಡ್ತೀನಿ, ಅದರ ಬಗ್ಗೆ ತಮಗೆ ಒಂದು ಟೆನ್ಷನ್ ಬೇಡ. ಹಾಗೆಯೇ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡ್ಬೋದು, ನಾಳೆ ತಿಂಗಳು 4ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಈ ಒಂದು ಡೇಟ್ ಮತ್ತೆ ಏನಾದರೂ ಒಂದು ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಡೇಟ್ ಅನ್ನ ಎಕ್ಸ್ಟೆಂಡ್ ಅನ್ನ ಮಾಡೋದಿಲ್ಲ. ಅಪ್ಲೈ ಅನ್ನ ಮಾಡೋರು ಈ ನಾಳೆ ತಿಂಗಳು 4ನೇ ತಾರೀಕು ಒಳಗಡೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಒಂದು ವೇಕೆನ್ಸೀಸ್ಗಳು ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ, ಅಂದಾಜಾಗಿ ಹೇಳಕ್ ಹೋದ್ರೆ 40,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ನಾವು ಇಷ್ಟೇ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡ್ತೀವಿ ಅಂತ
ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಇದರ ಒಂದು ಬದಲಾಗಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೂಲಕ ತಮ್ಮನ್ನ ಇಲ್ಲಿ ಒಂದು ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ. ಬಹಳ ಒಂದು ಮುಖ್ಯವಾಗಿ ಇದರಲ್ಲಿ 2ರಿಂದ 3 ಒಂದು ಪೋಸ್ಟ್ ಬರುತ್ತೆ. ಒಂದು BPM ಪೋಸ್ಟ್ ಬರುತ್ತೆ, ABPM ಪೋಸ್ಟ್ ಬರುತ್ತೆ ಮತ್ತು ಹಾಗೆಯೇ ಒಂದು ಡಾಕ್ ಸೇವಕ್ ಅಂತ ಒಂದು 3 ಪೋಸ್ಟ್ ಅಲ್ಲಿ ಈ ಒಂದು ವೇಕೆನ್ಸೀಸ್ ಗಳನ್ನು ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಎನಿ 10th ಪಾಸ್ ಕ್ಯಾಂಡಿಡೇಟ್, ಕೇವಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಆರಾಮ್ಸೆ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಆಗಬೇಕು. ಬೇರೆ ಯಾವುದೇ ರೀತಿಯಂತಹ ಒಂದು ಹೈಯರ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಇಲ್ಲಿ ಬೇಕಾಗಿಲ್ಲ. ಇದು ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ ಸ್ನೇಹಿತರೆ. ಹೌದು, ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ಇದು ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ನಮ್ಮ ಒಂದು ಕರ್ನಾಟಕದ ಎಲ್ಲ ಒಂದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಸೆಲೆಕ್ಷನ್ ಪಡ್ಕೊಂಡು ಆರಾಮ್ಸೆ ತಾವು ಇಲ್ಲಿ ಒಂದು ಜಾಬ್ ಸಹ ತಾವು ಇಲ್ಲಿ ಒಂದು ಮಾಡ್ಕೋಬಹುದು. ಓಕೆನಾ. ಇದರ ಬಗ್ಗೆ ಮತ್ತಷ್ಟು ಮಾತಾಡಕ್ಕೆ ಹೋಗಲ್ಲ. ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಮಿನಿಮಮ್ ಆಗಿ 18 ವರ್ಷ, ಮ್ಯಾಕ್ಸಿಮಮ್ ಆಗಿ 40 ವರ್ಷ ಅಂತ ಒಂದು ಏಜ್ ಲಿಮಿಟ್ ಇರುತ್ತೆ. ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನು ತಾವು ಗಮನಿಸಬಹುದು. SC/ST ಗೆ 5 ವರ್ಷ, OBC ಗೆ 3 ವರ್ಷ ಮತ್ತು PWD ಗೆ ಸುಮಾರು 10 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿ ತಾವು ನೋಡ್ಕೋಬಹುದು. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೆಪ್ಗೆ ಬಂದಾಗ ಇದರ ಒಂದು ಆಯ್ಕೆಯ ಒಂದು ವಿಧಾನ ಯಾವ ರೀತಿ ನಡೆಯುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ಕೆ ಹೋದ್ರೆ ನೋಡಬಹುದು ಸ್ನೇಹಿತರೆ. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ 10th ಪರ್ಸೆಂಟೇಜ್. ಓಕೆನಾ. ತಮ್ಮ ಒಂದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇರುತ್ತೆ ಅದರ ಒಂದು ಬೇಸಿಸ್ ಮೇಲೆ ಏನೋ ಒಂದು ಆನ್ಲೈನ್ ಜನರೇಟೆಡ್ ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ಪ್ರಿಪೇರ್ ಅನ್ನೋದು ಮಾಡ್ತಾರೆ. ಓಕೆನಾ. ಒಂದು ಮೆರಿಟ್ ಲಿಸ್ಟ್ ಮುಖಾಂತರ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡಿಕೊಂಡು ನಂತರ ತಾವೇನು ಮಾಡಬೇಕು ಅಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಾವು ಇಲ್ಲಿ ಹೋಗಬೇಕು. ಸೆಲೆಕ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಮೆರಿಟ್ ಲಿಸ್ಟಲ್ಲಿ ಏನೋ ಒಂದು ಬಂದಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಒಂದಲ್ಲ 2 ಒಂದು ರೋಲ್ಗೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಾವು ಇಲ್ಲಿ ಒಂದು ಹೋಗಬೇಕಾಗಿರುತ್ತೆ. ಎಷ್ಟು ಒಂದು ಮೆರಿಟ್ ಲಿಸ್ಟ್ಗಳನ್ನು ರಿಲೀಸ್ ಅನ್ನ ಮಾಡ್ತಾರೆ ಅಂದರೆ ಸುಮಾರು ಏನಿಲ್ಲ ಅಂದ್ರೂ ಕೂಡ ಒಂದು 6ರಿಂದ 7 ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಲೇ ಮಾಡ್ತಾರೆ. ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ, 2nd, 3rd, 4th, 5th ಅಪ್ ಟು ಏನು ಲಾಸ್ಟ್ ಒಂದು ಮೆರಿಟ್ ಲಿಸ್ಟ್ ವರೆಗೂ ತಾವು ಕಾಯಬೇಕು ತಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ. ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆದ್ರೆ, ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೆಪ್ಗೆ ಬಂದಾಗ ಇದರ ಒಂದು ಕಟ್ ಆಫ್ ಯಾವ ರೀತಿ ಹೋಗುತ್ತೆ. ಓಕೆನಾ. ಈಗ ಒಂದು ಪ್ರೆಸೆಂಟ್ ಈ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಯ ಒಂದು ಕಟ್ ಆಫ್ ಎಷ್ಟು ಹೋಗುತ್ತೆ ಎಂಬುದರ ಬಗ್ಗೆ ಮಾತಾಡೋಕೆ ಮುಂಚೆ ನಾನು ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ ಬಗ್ಗೆ ನಾನು ಇಲ್ಲಿ ಒಂದು ಡಿಸ್ಕಸ್ ಅನ್ನ ಮಾಡಿಬಿಡ್ತೀನಿ. ಓಕೆನಾ. ನೋಡಿ, ಈ ಒಂದು ವೇಕೆನ್ಸಿ ಏನಿದೆ ಇದು ಒಂದು ಸ್ಟೇಟ್ ವೈಸ್ ಇಂತಿಷ್ಟು ಅಂತ ಒಂದು ವೇಕೆನ್ಸೀಸ್ಗಳನ್ನು ರಿಲೀಸ್ ಅನ್ನ ಮಾಡ್ತಾರೆ. ಸಪೋಸ್ ಆಂಧ್ರ ಪ್ರದೇಶಕ್ಕೆ ಇಂತಿಷ್ಟು ವೇಕೆನ್ಸಿಗಳು, ಅಸ್ಸಾಂಗೆ, ಬಿಹಾರ್ಗೆ, ಛತ್ತೀಸ್ಗಢ್ಗೆ, ದಿಲ್ಲಿಗೆ ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸೀಸ್ಗಳನ್ನ ಡಿವೈಡ್ ಅನ್ನ ಮಾಡಿ ಏನು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಹಾಗೆ ತಮ್ಮ ಒಂದು ಕಟ್ ಆಫ್ ಬಗ್ಗೆ ಮಾತಾಡೋಕೆ ಹೋದ್ರೆ ಪ್ರೀವಿಯಸ್ ಇಯರ್ನಲ್ಲಿ ಕ್ಯಾಟಗರಿಯನ್ನು ತಾವು ನೋಡ್ಬೋದು. OBC ಅಂತ ಇದೆ, EWS ಅಂತ ಇದೆ, SC ಅಂತ ಇದೆ, ST ಅಂತ ಇದೆ, PWD ಅಂತ ಇದೆ. OBCಗೆ ಜನರಲ್ ಮತ್ತು UR ನ ಒಂದು ಕ್ಯಾಟಗರಿಗೆ ಪ್ರೀವಿಯಸ್ ನಲ್ಲಿ 91.36 ವರೆಗೂ ಒಂದು ಪರ್ಸೆಂಟೇಜ್ ಹೋಗಿದೆ. OBC ನವರಿಗೆ 91.52 ಅಂತ ಒಂದು ಪರ್ಸೆಂಟೇಜ್ ಹೋಗಿದೆ. EWSಗೆ 81.44% ಮತ್ತು SCಗೆ 90.2%, STಗೆ 85.12% ಮತ್ತು PWDಗೆ 75.86% ಇಷ್ಟು ಒಂದು ಕಟ್ ಆಫ್ ಹೋಗಿದೆ. ಇದು ಒಂದು ಪ್ರೀವಿಯಸ್ ನಲ್ಲಿ ಏನೋ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಹೋಗಿರುವಂತಹ ಒಂದು ಕಟ್ ಆಫ್ ನ ಡೇಟಾ ಅಲ್ಲ, ಏನೋ ಒಂದು ಫಸ್ಟ್ ಇಂದ ಹಿಡಿದು ಒಂದು ಲಾಸ್ಟ್ ನ ಒಂದು ಮೆರಿಟ್ ಲಿಸ್ಟ್ ಏನಿದೆ ಅಲ್ಲಿ ಆ ಒಂದು ಟೈಮ್ ನಲ್ಲಿ ಇಷ್ಟು ಒಂದು ರೇಂಜ್ ಅಲ್ಲಿ ಏನೋ ಒಂದು ಕಟ್ ಆಫ್ ಹೋಗಿರುವಂಥದ್ದು. ಓಕೆನಾ. ತಮಗೆ ಒಂದು ಐಡಿಯಾ ಬಂದಿರುತ್ತೆ ಅನ್ಕೊಂತೀನಿ ಎಷ್ಟು ಒಂದು ಪರ್ಸೆಂಟೇಜ್ ಇದ್ರೆ ಅಪ್ಲಿಕೇಶನ್ ನಾವು ಈ ಬಾರಿ ಹಾಕಬಹುದು ಅಂತ. ಓಕೆನಾ. ಇನ್ನು ತಮಗೆ ಏನೋ ಒಂದು ಕ್ಲಿಯರ್ ಆಗಿ ಇಲ್ಲಿ ನಾನು ಕೊಟ್ಬಿಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಕಟ್ ಆಫ್ ಬಗ್ಗೆ ಮಾತಾಡೋಕೆ ಹೋದ್ರೆ ಇದು ಒಂದು ಸ್ಟೇಟ್ ವೈಸ್ ಇಲ್ಲಿ ಒಂದು ಕಟ್ ಆಫ್ ಅನ್ನ ಮಾಡ್ತಾರೆ. ನಂತರ ಇಲ್ಲಿ ಒಂದು ಡಿವಿಷನ್ ವೈಸ್ ಇಲ್ಲಿ ಒಂದು ಕಟ್ ಆಫ್ ಅನ್ನೋದು ಇಲ್ಲಿ ಒಂದು ಹೋಗುತ್ತೆ. ಸಪೋಸ್ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಇದರಲ್ಲಿ ಇಂತಿಷ್ಟು ಅಂತ ಒಂದು ಡಿವಿಷನ್ಸ್ಗಳು ಇರ್ತವೆ. ಆ ಒಂದು ಡಿವಿಷನ್ಸ್ನ ಒಂದು ಆಧಾರದ ಮೇಲೆ, ಕ್ಯಾಟಗರಿ ಮೇಲೆ, ಪರ್ಸೆಂಟೇಜ್ ಮೇಲೆ ಇಲ್ಲಿ ಒಂದು ಕಟ್ ಆಫ್ ಅನ್ನೋದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಡ್ತಾರೆ. ಸಪೋಸ್ ಇಲ್ಲಿ ನೋಡ್ಬೋದು ತಮ್ಮದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದ್ರೆ ಈ ಬಾರಿ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ತಮ್ಮದೇನಾದರೂ ಒಂದು 65% ಇದೆಯಾ, 75%, 79%, 85%, 90%, 90% ಅಬೋವ್
ತಮ್ಮದೇನಾದರೂ ಒಂದು ರಿಸಲ್ಟ್ ಇದ್ದರೆ, ಪರ್ಸೆಂಟೇಜ್ ಇದ್ದರೆ, ಆದಷ್ಟು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಅಪ್ಲಿಕೇಶನ್ನ ಈ ಬಾರಿ ಹಾಕಿ. ಬ್ರದರ್ ನಾವೇನೋ ಒಂದು ಅಪ್ಲೈನ ಮಾಡಿಬಿಡ್ತೀವಿ, ನಮ್ಮ ಒಂದು ಸೆಲೆಕ್ಷನ್ ಆಗಲ್ಲ, ನೀವು ಹೇಳಿದ್ರಿ ನಾವು ಹಾಕಿಬಿಟ್ವಿ ಅಂದರೆ ಒಂದು ಲಾಜಿಕ್ ಏನಿದೆ ಅಂದರೆ ಇದರಲ್ಲಿ ಏನೋ ಒಂದು ಡಿವಿಷನ್ ವೈಸ್ ತಾವೇನೋ ಒಂದು ಅಪ್ಲೈನ ಮಾಡ್ತೀರಾ, ಒಂದು ಪ್ರಿಫರೆನ್ಸನ್ನು ತಾವೇನೋ ಒಂದು ಸೆಲೆಕ್ಟನ್ನು ಮಾಡ್ಕೊಳ್ತೀರಾ, ಆ ಒಂದು ಪ್ರಿಫರೆನ್ಸಲ್ಲೂ ಕೂಡ ಇಲ್ಲಿ ಒಂದು ಕಟ್ ಆಫ್ ಹೋಗುವಂಥ ಒಂದು ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಆಗಿ ನಮ್ಮದು ಒಂದು ಪೋಸ್ಟ್ ಆಫೀಸ್ ಇದೆ ಅಂದ್ಕೊಳ್ಳಿ, ಒಂದು ಡಿವಿಷನ್ ಇದೆ, ಅಲ್ಲಿ ಒಂದು ಪೋಸ್ಟ್ ಆಫೀಸ್ ಇದೆ, ಅಲ್ಲಿ ಆ ಒಂದು ಪೋಸ್ಟ್ ಆಫೀಸ್ಗೆ ನಾನು ಅಪ್ಲೈನ ಮಾಡ್ತೀನಿ, ಪ್ರಿಫರೆನ್ಸನ್ನು ಹಾಕಿರ್ತೀನಿ. ಓಕೆನಾ, ನನ್ನ ಒಂದು ಪರ್ಸೆಂಟೇಜು ಒಂದು 90% ಇದೆ. ಹಾಗೆ ನನಗೆ ಗೊತ್ತಿಲ್ಲದೆ ಇನ್ನೂ 10-15 ಜನ ಸೇಮ್ ಆಗಿರುವಂತಹ ಒಂದು ಪೋಸ್ಟ್ ಆಫೀಸ್ಗೆ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿಬಿಡ್ತಾರೆ. ಅವ್ರದ್ದೆಲ್ಲ ಒಂದು ಪರ್ಸೆಂಟೇಜ್ ಎಷ್ಟಿರುತ್ತೆ, ಏನೋ ಒಂದು 85%, 80% ಈ ರೀತಿಯಾಗಿರುವಂತಹ ಒಂದು ಪರ್ಸೆಂಟೇಜ್ ಇರುತ್ತೆ. ನಂದೆಷ್ಟು 90% ಇರುತ್ತೆ. ಆರಾಮ್ಸೆ ತಾವೇನು ಅಲ್ಲೇ ತಾವು ಸೆಲೆಕ್ಷನ್ಸ್ ಅನ್ನು ತಾವು ಪಡ್ಕೋಬಹುದು. ಓಕೆನಾ, ತಾವು ಅಪ್ಲೈ ಮಾಡಿರುವಂತಹ ಒಂದು ಡಿವಿಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಅದೇ ಒಂದು ಡಿವಿಷನ್ಗೆ ಅಪ್ಲೈ ಮಾಡಿದಿರುವಂತಹ ಒಂದು ಅದರ್ಸ್ ಕ್ಯಾಂಡಿಡೇಟ್ಸ್ಗಳು ಏನಿರ್ತವೆ ಅವರ ಮೇಲೆ ಡಿಪೆಂಡ್ ಆಗುತ್ತೆ ತಮ್ಮ ಒಂದು ಸೆಲೆಕ್ಷನ್ ಆಗುವುದಕ್ಕೆ. ಇಷ್ಟೇ ಒಂದು ಸಿಂಪಲ್ ಆಗಿರುವಂತಹ ಒಂದು ಲಾಜಿಕ್ ಇಲ್ಲಿ ಆಗಿರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಹೇಳ್ತೀನಿ, ಆದಷ್ಟು ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ತಾವು ಹಿಂದೇಟು ಹಾಕಬೇಡಿ. ಓಕೆನಾ, ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಫೈನಲ್ ಆಗಿ ತಮ್ಮ ಒಂದು ಸೆಲೆಕ್ಷನ್ ಆಗೋವರೆಗೂ ಕೂಡ ಪ್ರತಿಯೊಂದು ಅಪ್ಡೇಟ್ಸ್ಗಳು ನಾನು ಇದೇ ಒಂದು ಚಾನಲ್ ಮುಖಾಂತರ ನಾನು ಶೇರನ್ನು ಮಾಡ್ತಾ ಇರ್ತೀನಿ. ಆಲ್ರೆಡಿ ನಮ್ಮ ಒಂದು ಚಾನಲ್ ಮುಖಾಂತರ ನಮ್ಮ ಒಂದು ಕರ್ನಾಟಕದಂತ ಬಹಳಷ್ಟು ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ, ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡು ಈಗ ಪ್ರೆಸೆಂಟ್ ಏನೋ ಒಂದು BPM, ABPM ನ ಒಂದು ಪೋಸ್ಟ್ ನಲ್ಲಿ ಒಂದು ಜಾಬ್ ಸಹ ಇಲ್ಲಿ ಒಂದು ಮಾಡ್ತಿದ್ದಾರೆ. ಓಕೆನಾ, ಪ್ರತಿ ಒಂದು ಡೌಟ್ಗಳ ಒಂದು ಏನೋ ಕ್ಲಾರಿಫಿಕೇಶನ್ ಇದೇ ಒಂದು ಚಾನಲ್ ಮುಖಾಂತರ ತಮಗೆ ಒಂದು ಸಿಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಗೊತ್ತಿರಲಿ ಸ್ನೇಹಿತರೆ, ತಮಗೆ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಾಪ್ ಗ್ರೂಪ್ಗೆ ಪ್ರತಿಯೊಬ್ಬರು ಜಾಯ್ನ್ ಆಗಿ. ಓಕೆನಾ, ಅಲ್ಲಿ ನಾನು ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಬಂದರೆ ಅಲ್ಲಿ ನಾನು ಅಪ್ಲೋಡನ್ನು ಮಾಡ್ತೀನಿ. ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಬಂದರೆ ನಾನು ಶೇರನ್ನು ಮಾಡ್ತಾ ಇರ್ತೀನಿ. ಸಪೋಸ್ ನನಗೆ ಒಂದು ವಿಡಿಯೋ ಮಾಡೋಕ್ಕಾಗಿಲ್ವಾ, ನಿಮ್ಮ ಒಂದು ಬಳಿ ಅಪ್ಡೇಟ್ಸನ್ನು ಶೇರನ್ನು ಮಾಡೋಕ್ಕಾಗಿಲ್ವಾ, ಸಿಂಪಲ್ ಆಗಿ ಆ ಒಂದು ಗ್ರೂಪ್ನಲ್ಲಿ ನಾನು ಶೇರನ್ನು ಮಾಡಿಬಿಡ್ತೀನಿ. ಅಲ್ಲಿಂದನೂ ಕೂಡ ತಾವೇನೋ ಒಂದು ಮಾಹಿತಿಯನ್ನು ತಾವು ಪಡ್ಕೋಬಹುದು. ಇಷ್ಟು ಈ ಒಂದು ವೇಕೆನ್ಸಿಗೆ ರಿಲೇಟೆಡ್ ಆಗಿರುವಂತಹ ನಿಮ್ಮ ಒಂದು ಕಟ್ ಆಫ್ ಡೀಟೇಲ್ಸ್, ಪ್ರೆಸೆಂಟ್ ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ನ ಒಂದು ಡೀಟೇಲ್ಸ್ ಮತ್ತು ಇದರ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಇನ್ನು ಇದರ ಬಗ್ಗೆ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಬಹುದು. ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ರೆಸ್ಪಾನ್ಸ್ ಅಂತೂ ಮಾಡಲೇ ಮಾಡ್ತೀನಿ. ಅಂತ ಒಂದು ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು. ಇಷ್ಟು ಒಂದು ರೇಂಜ್ ಅಲ್ಲಿ ಒಂದು ವೇಕೆನ್ಸೀಸ್ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಬಹಳ ಒಂದು ಒಳ್ಳೆಯ ಒಂದು ವೇಕೆನ್ಸೀಸ್ಗಳಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಇರೋದಿಲ್ಲ, ಖಂಡಿತವಾಗಿ ಎಕ್ಸಾಮ್ ಇರೋದಿಲ್ಲ ಮತ್ತು ಇಂಟರ್ವ್ಯೂ ಸಹ ಇರುವುದಿಲ್ಲ.